ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ ಒಂದು ವೆರಿ ಬಿಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ನೀವು ಸಾಕಷ್ಟು ಸ್ಟೂಡೆಂಟ್ಸು ಏನೊಂದು ಕಮೆಂಟ್ಸನ್ನು ಮಾಡ್ತಿದ್ರಿ, ಚಲನ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು. ಸೊ KA ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸೊ ಅದ್ರ ಬಗ್ಗೆ ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಳೇಬೇಕು. ಏನಂತ ಅಂದರೆ, ಈಗ ನೀವು ಬೆಳಗ್ಗೆಯಿಂದ ಏನು ಟ್ರೈ ಮಾಡ್ತಿದ್ರೆ ಚಲನನ್ನು ಡೌನ್ಲೋಡ್ ಮಾಡೋದಕ್ಕೆ, ನಾನು ಸಹ ಸಾಕಷ್ಟು ಸಾರಿ ಟ್ರೈ ಮಾಡಿದ್ದೀನಿ. ಈವನ್ ಬ್ಯಾಂಕ್ ಹತ್ರ ಹೋಗಿ ವಾಪಸ್ ಆದರೆ ಬಂದಿರುವಂಥದ್ದು, ಒಂದು ಸ್ಟೂಡೆಂಟ್ದು ಫೀಸನ್ನು ಪೇ ಮಾಡೋದಕ್ಕೆ ಹೋಗಿ. ಸೊ ಅಲ್ಲಿ ಚಲನ್ ಆದರೆ ಡೌನ್ಲೋಡ್ ಆಗಲೇ ಇಲ್ಲ. ನನಗೂ ಸಹ ಒಂದು ಹೋಪ್ ಇತ್ತು, ಮಾರ್ನಿಂಗ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಮಧ್ಯಾಹ್ನ ಬ್ಯಾಂಕ್ ಹತ್ರ ಹೋಗೋಷ್ಟೊಳಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಚಲನ್ ಆದರೆ ಡೌನ್ಲೋಡ್ ಆಗಲಿಲ್ಲ. ಸೊ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ ತುಂಬ ಟೆನ್ಷನ್ ಆದರೆ ಇತ್ತು. ಸೊ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಫೀಸನ್ನು ಪೇ ಮಾಡೋದಕ್ಕೆ ನಿಮ್ಗೆ ಎಲ್ಲಿಯವರೆಗೂ ಒಂದು ಲಾಸ್ಟ್ ಡೇಟನ್ನು ಇದೆ ಅಂತ ಅಂದರೆ, ನೀವಿಲ್ಲ ಅಬ್ಸರ್ವ್ ಮಾಡ್ಬೋದು, ಅಪ್ ಟು 3/9/2025 ಅಂತ ಇದೆ. ಜೊತೆಗೆ ಏನು ಅಂತಂದರೆ, ಕಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡೋದಕ್ಕೆ 3ನೇ ತಾರೀಕುವರೆಗೂ ಇದೆ. ಆ್ಯಂಡ್ ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 4ನೇ ತಾರೀಕುವರೆಗೂ ಒಂದು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 4ನೇ ತಾರೀಕು ಸಂಜೆ 6:30 ಒಳಗಡೆ ಹೋಗಿ ನೀವು ಅದರ ಒಂದು ಡಾಕ್ಯುಮೆಂಟ್ಸನ್ನು ಅದರ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮೊನ್ನೆ ಏನು ಕೊಟ್ಟಿದ್ರು ಅದೇ ಆಗಿರುತ್ತೆ. ಬಟ್ ಇಲ್ಲೇನು ಅಂತ ಅಂದರೆ, ನಿಮಗೆ ಇಲ್ಲಿ ಕೊಟ್ಟಿರುವಂತಹ ವೆರಿ ಬಿಗ್ ಅಪ್ಡೇಟ್ ಏನು ಅಂತ ಅಂದರೆ, ಒಂದು ಫೀಸನ್ನು ಪೇ ಮಾಡೋದಕ್ಕೆ 3ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಆದರೆ ಮಾಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನೀವು ಕ್ಲೀನಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಅಂದರೆ, 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು, ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ದಿನಾಂಕವನ್ನು ವಿಸ್ತರಿಸಲಾಗಿದ್ದು, ಅಭ್ಯರ್ಥಿಗಳು ಸೂಕ್ತ ಕ್ರಮ ವಹಿಸುವಂತೆ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಧಿಕಾರದ ದಿನಾಂಕ 30/8/2025 ಪ್ರಕಟಣೆಯನ್ನು ಓದಿಕೊಳ್ಳಿ ಅಂತ ಇರುವಂಥದ್ದು. ಜಸ್ಟ್ ಏನಿಲ್ಲ, ನಿಮಗೇನು ಅಲ್ಲಿ ಡೇಟ್ ಕೊಟ್ಟಿದ್ದಾರೆ 30ನೇ ತಾರೀಕು, ಏನು ಓದ್ಕೋಬೇಕು ಅಂತ ನಿಮ್ಮಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, UGCET 2025 2ನೇ ಸುತ್ತಿನ ಸೂಚನೆಗಳು ಅಂತ ಹೇಳಿ ಅಲ್ಲಾದರೆ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇಲ್ಲಿ ಒಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಒಂದು ಗುಡ್ ನ್ಯೂಸ್. ಆದರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂತ ಅಂದರೆ, ಈಗ ನಾನು ಮತ್ತೆ ಹೋಗಿ ಚೆಕ್ ಮಾಡಿದೆ, ಈಗಲಾದ್ರೂ ಒಂದು ಚಲನ್ ಡೌನ್ಲೋಡ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು. ಈಗ ಎಕ್ಸಾಕ್ಟ್ಲಿ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಅಂತಂದರೆ 7 ಗಂಟೆ ಆಗಿದೆ. ಬಟ್ ಇದುವರೆಗೂ ಸಹ ಈಗ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೌನ್ಲೋಡ್ ಚಲನ್ ಮೇಲೆ ಕ್ಲಿಕ್ ಮಾಡಿದ್ರೆ ದಿಸ್ ಪೇಜ್ ಈಸ್ ನಾಟ್ ವರ್ಕಿಂಗ್ ಅಂತ ಬರ್ತಾ ಇದೆ. ಇದನ್ನು KA ಅವರು ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಸಹ ನೈಟ್ ಚೆಕ್ ಮಾಡಿ, ಇಲ್ಲ ಅಂತಂದರೆ ನಾಳೆ ಮಾರ್ನಿಂಗ್ ಚೆಕ್ ಮಾಡಿ. ನಾಳೆ ಮಾರ್ನಿಂಗ್ ಒಳಗಡೆ ಅಂತೂ ಪ್ರತಿಯೊಬ್ಬರು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಚಲನ್ ಯಾರು ಡೌನ್ಲೋಡ್ ಮಾಡ್ಕೋಬೇಕು, ಫೀಸನ್ನು ಯಾರು ಪೇ ಮಾಡಬೇಕು ಅಂತ ಅಂದರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಬೇಕು. ಜೊತೆಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಬೇಕು. ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಕಾಶ್ ಆ್ಯಂಡ್ ಡೆಪಾಸಿಟ್ ಏನಾದರೂ ಪೇ ಮಾಡಬೇಕಾಗುತ್ತೆ. ನೋಡಿ, ಯಾರ್ದು ಬಿಲೋ 50,000 ಎಬೋ 50,000 ಎಬೋ 1 lakh ಇದೆಯೋ ಆದಷ್ಟು ಸಹ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹೋಗಿ ಫೀಸನ್ನು ಪೇ ಮಾಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ನೀವು ಆದಷ್ಟು ಸಹ ಹೋಗಿ ಬ್ಯಾಂಕ್ಸಲ್ಲೇ ಫೀಸನ್ನು ಪೇ ಮಾಡಿ. ಯಾಕಂತ ಅಂದ್ರೆ, ಅಲ್ಲಿ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಕಾಲೇಜ್ ಕಾಪಿ ಅಂತ ಬರುತ್ತೆ, ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ ಅಂತ ಬರುತ್ತೆ. ಅವರು ಬ್ಯಾಂಕ್ ಕಾಪಿಯನ್ನು ತಗೊಂಡು ಇನ್ನು ಉಳಿದಿರುವಂತಹ ಕಾಲೇಜ್ ಕಾಪಿ, ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ. ಸೊ ನೀವು ಆ ಎರಡನ್ನೂ ಸಹ ಇಟ್ಕೊಂಡಿದ್ದೀರಾ ಅಂತ ಅಂದರೆ, ನೆಕ್ಸ್ಟ್ ಯಾವಾಗ 3rd ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅವಾಗ ಹೋಗ್ಬಿಟ್ಟು ನೀವು ಮತ್ತೆ ಏನು ಮಾಡ್ತೀರಾ ಅಂತ ಅಂದರೆ, ಹೋಗಿ ಅಲ್ಲಿ ನೀಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ ಇಲ್ಲಿ ಫೀಸ್ ಪೇ ಮಾಡಿರುವಂಥದ್ದು. ಸೊ ಹಾಗಾಗಿ ಆದಷ್ಟು ಬ್ಯಾಂಕ್ಸ್ಗೆ ಹೋಗಿ ಫೀಸನ್ನು ಪೇ ಮಾಡಿ. ಇನ್ನೊಂದು ಕ್ಲಿಯರ್ ಮಾಡೋದೇನು ಅಂತ ಅಂದರೆ, ಅಲ್ಲಿ ನಿಮಗೆ 3 ಆಪ್ಷನ್ಸ್ ತೋರಿಸ್ತಾ ಇದೆ, HDFC ಬ್ಯಾಂಕ್ ಅಂತ ಹೇಳ್ಬಿಟ್ಟು, ಅಥವಾ ಇನ್ನೊಂದು ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ಬಿಟ್ಟು. ಅದು ಬಂದ್ಬಿಟ್ಟು KA ಅವರ ಬ್ಯಾಂಕ್ ಅಕೌಂಟ್ಸ್ ಆಗಿರುತ್ತೆ. ನೀವು ಯಾವುದೇ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಒಂದು ಫೀಸನ್ನು ಪೇ ಮಾಡ್ಬೋದಾಗಿರುತ್ತೆ. ಸಿಂಪಲ್ ರೂಲ್ಸ್ ಇಷ್ಟೇ ಇರುತ್ತೆ. ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ನಿಮ್ಮದು ಎಲ್ಲಿ ಅಕೌಂಟ್ ಇದೆಯಾ, ಅಥವಾ ನಿಮ್ಮ ಪೇರೆಂಟ್ದು, ನಿಮ್ಮ ರಿಲೇಟಿವ್ದು ನೋಡ್ಕೊಳ್ಳಿ. ಏನು ಮಾಡ್ತೀರಾ, ಅವ್ರದ್ದು ಅಕೌಂಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಅವರ ಒಂದು ಅಕೌಂಟ್ಗೆ ಅಮೌಂಟನ್ನು ಡೆಪಾಸಿಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಅಂದರೆ, ಅವರ ಒಂದು ಚೆಕ್ ಬುಕ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಓಕೆನಾ, ಕ್ಯಾಶ್ ಕೊಟ್ಟರೆ ಕ್ಯಾಶನ್ನು ಎಲ್ಲಿ ಅಕ್ಸೆಪ್ಟ್ ಮಾಡ್ತಿಲ್ಲ ನಾನು ಕೇಳಿದಂತಹ ಬ್ಯಾಂಕ್ಸಲ್ಲಿ. ಹಾಗಾಗಿ ನೀವೇನು ಮಾಡ್ತೀರಾ ಅಂತಂದರೆ, ಅವ್ರದ್ದು ಚೆಕ್ ಬುಕ್ ಇದೆಯಾ ಅಂತ ನೋಡ್ಕೊಳ್ಳಿ. ಚೆಕ್ ತಗೊಂಡು ಅವರ ಒಂದು ಸಿಗ್ನೇಚರನ್ನು ಹಾಕೊಂಡು ಜಸ್ಟ್ ಅಲ್ಲಿ ನೀವು ಅಮೌಂಟನ್ನು ಮೆನ್ಷನ್ ಮಾಡಿ ಚಲನನ್ನು ಕೊಟ್ಟಿದ್ದೀರಾ ಅಂತ ಅಂದರೆ, ಸಿಂಪಲ್ ಆಗಿ ನಿಮ್ಮ ಒಂದು ಫೀಸನ್ನು ಪೇ ಮಾಡುವಂಥ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಫೀಸ್ ಪೇ ಮಾಡ್ಕೊಂಡು ಬಂದಿದ್ದ ಆದಮೇಲೆ ಒಂದು 1 or 2 hour ಒಳಗಡೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಸಿಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸಿಗೆ ಮಾತ್ರ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಪೇಮೆಂಟ್ ಡೀಟೇಲ್ಸ್ ಅಂತ ಅಲ್ಲೊಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಆ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ, ನಿಮ್ಗೆ ಅಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆಯಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಮತ್ತೊಂದು ಎಲ್ಲ ಥರದ ಕ್ಲಾರಿಟಿ ಅಪ್ಡೇಟ್ಸ್ ಆದರೆ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ, ಪ್ರೋಸೆಸ್ ಎಲ್ಲ ಈ ರೀತಿ ನಡೆಯುವಂಥದ್ದು. ಫೀಸನ್ನು ಪೇ ಮಾಡೋದ್ರಲ್ಲಿ ಫಸ್ಟ್ ರೌಂಡಿಗೆ ನಾವು ಕಂಪೇರ್ ಮಾಡೋದಾದ್ರೆ, ಫಸ್ಟ್ ರೌಂಡಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಸ್ಟೂಡೆಂಟ್ಸು ಈಸಿಯಾಗಿ ಪೇ ಮಾಡಿದ್ರು. ಬಟ್ ಸೆಕೆಂಡ್ ರೌಂಡಲ್ಲಿ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಮತ್ತೆ ಟ್ರೈ ಮಾಡಿ. ಒನ್ಸ್ ಚಲನ್ ಡೌನ್ಲೋಡ್ ಆಗಿದ್ದ ಆದಮೇಲೆ ಇವತ್ತಿನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡ್ತೀನಿ. ಮೇ ಬಿ ಸಪ್ರೇಟ್ ವಿಡಿಯೋ ಮಾಡೋದಕ್ಕೆ ಆಗದೆ ಇರ್ಬೋದು. ಓಕೆನಾ, ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೌನ್ಸಿಲಿಂಗ್ ರಿಲೇಟೆಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಚಲನ್ ಡೌನ್ಲೋಡ್ ಆಯ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.